Good morning students, welcome to the chemistry class. Last class ಅಲ್ಲಿ atomic radius concept ನ ಸ್ಟಡಿ ಮಾಡ್ತಾ ಇದ್ವಿ. Atomic radius ಅಂದ್ರೆ ಏನು? ಸೊ ಒಂದು ಆಟಮ್ ಅಂತ ಅಂದಾಗ ಅದ್ರ ಸೆಂಟರ್ ಪಾರ್ಟ್ ಅಲ್ಲಿ ನ್ಯೂಕ್ಲಿಯಸ್ ಇರುತ್ತೆ. ಸೊ ಆ ನ್ಯೂಕ್ಲಿಯಸ್ ನ ಸೆಂಟರ್ ಪಾರ್ಟಿಗೂ ಔಟರ್ ಮೋಸ್ಟ್ ಶೆಲ್ ಅಲ್ಲಿ ಔಟರ್ ಮೋಸ್ಟ್ ಶೆಲ್ಲಿಗೂ ಸೊ ಇರೋಂಥ ಡಿಸ್ಟೆನ್ಸ್ನ ಏನಂತಾರೆ ಅಟಾಮಿಕ್ ರೇಡಿಯಸ್ ಅಂತ ಹೇಳ್ತಾರೆ. ಸೊ ಅಲ್ಲಿಗೆ ಅಟಾಮಿಕ್ ರೇಡಿಯಸ್ ಇಸ್ ಅ ಡಿಸ್ಟೆನ್ಸ್ ಫ್ರಮ್ ದ nucleus to the outermost shell is called as atomic radius. So already ಹೇಳ್ದಂಗೆ atom ಅನ್ನೋದೇ tiny particle. ಸೊ ಅಲ್ಲಿ ನಿಮಗೆ atomic radius ನ ಮೆಷರ್ ಮಾಡಬೇಕು ಅಂದರೆ ಡಿಫಿಕಲ್ಟ್ ಅಂತ ಹೇಳ್ಬೋದು. ಹಾಗಾಗಿ ಏನು ಮಾಡ್ತಾರೆ, ಸೊ ಬಿಟ್ವೀನ್ ದ ಆಟಮ್ಸ್ ಫಾರ್ಮೇಷನ್ ಆಗೋಂಥ ಬಾಂಡನ್ನು ಇಟ್ಕೊಂಡು ಬಾಂಡ್ ಲೆಂತನ್ನು ಇಟ್ಕೊಂಡು ಅದ್ರ ಹಾಫ್ ಆಫ್ ದ ಡಿಸ್ಟೆನ್ಸನ್ನು ನಿಮಗೆ ಅಟಾಮಿಕ್ ರೇಡಿಯಸ್ ಅಂತ ಹೇಳಿ ಕನ್ಸಿಡರ್ ಮಾಡ್ತಾ ಹೋಗ್ತಾರೆ. ಸೊ ಅಲ್ಲಿ ನಿಮಗೆ ಟೈಪ್ಸ್ ಆಫ್ ಎಲಿಮೆಂಟ್ಸ್ ಅಲ್ಲಿ ನೋಡ್ತಾ ಹೋದಂಗೆ ಮೆಟಲ್ಸ್, ನಾನ್ ಮೆಟಲ್ಸ್ ಈ ರೀತಿ ಎಲ್ಲ ಇತ್ತು, ಮೆಟಲಾಯ್ಡ್ಸ್ ಅಂತೆಲ್ಲ ಇತ್ತು. ಸೊ ಬಿಟ್ವೀನ್ ದ ಮೆಟಲ್ಸ್ ಮೆಟಾಲಿಕ್ ಬಾಂಡ್ ಇರುತ್ತೆ ಅಥವಾ ಕೋವಲೆಂಟ್ ಬಾಂಡ್ ಇರುತ್ತೆ, ಅಥವಾ ನಾನ್ ಮೆಟಲ್ಸ್ ಅಂತ ಬಂದಾಗ ವ್ಯಾನ್ ಡೆರ್ ವಾಲ್ಸ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇರ್ಬೋದು. ಈ ರೀತಿ ಬೇಸ್ಡ್ ಆನ್ ಟೈಪ್ ಆಫ್ ಕೆಮಿಕಲ್ ಬಾಂಡ್ ಅಲ್ಲಿ ನಿಮಗೆ ಅಟಾಮಿಕ್ ರೇಡಿಯಸ್ ಸಹ ಹೇಳ್ತಾ ಹೋಗ್ತಾರೆ, ಟೈಪ್ಸ್ ಆಫ್ ಅಟಾಮಿಕ್ ರೇಡಿಯಸ್ ಹೇಳ್ತಾ ಹೋಗ್ತಾರೆ. ಸೊ ಅದರಲ್ಲಿ ನಿಮಗೆ ಫಸ್ಟ್ ಕೋವಲೆಂಟ್ ರೇಡಿಯಸ್ನ ಸ್ಟಡಿ ಮಾಡಿದ್ರಿ. ಬಿಟ್ವೀನ್ ದ ಆಟಮ್ ಶೇರಿಂಗ್ ಆಫ್ ಎಲೆಕ್ಟ್ರಾನ್ಸ್ ಆಗಿ ಆಗೋಂಥ ಫಾರ್ಮೇಷನ್ ಆಗೋಂಥ ಬಾಂಡನ್ನೇ ನಿಮಗೆ ಕೋವಲೆಂಟ್ ಬಾಂಡ್ ಅಂತ ಅಂತಾರೆ. ಆ ಕೋವಲೆಂಟ್ ಬಾಂಡ್ನ ಹಾಫ್ ಆಫ್ ದ ಡಿಸ್ಟೆನ್ಸ್ನೇ ಕೋವಲೆಂಟ್ ರೇಡಿಯಸ್ ಅಂತ ಹೇಳ್ತಾರೆ. ಸೊ ಅದೇ ರೀತಿ ನಿಮಗೆ ಅಯಾನಿಕ್ ರೇಡಿಯಸ್ ಅಂತ ಬಂದಾಗ ಬಿಟ್ವೀನ್ ದ ಅಯಾನ್ಸ್ ಅಂದರೆ ಒಂದು ಪಾಸಿಟಿವ್ ಅಯಾನ್, ಇನ್ನೊಂದು ನೆಗೆಟಿವ್ ಅಯಾನ್, ಅಂದರೆ ಒಂದು ಕ್ಯಾಟ್ ಅಯಾನ್, ಇನ್ನೊಂದು ಆ್ಯನ್ ಅಯಾನ್ ಅಂತ ಇರುತ್ತೆ. ಕ್ಯಾಟ್ ಅಯಾನ್ ಅಂದರೆ ಪಾಸಿಟಿವ್ಲಿ ಚಾರ್ಜ್ಡ್ ಅಯಾನ್, ಪ್ಲಸ್ ಚಾರ್ಜ್ ಇರೋಂಥ ಅಯಾನ್ನ ಕ್ಯಾಟ್ ಅಯಾನ್ ಅಂತಾರೆ. ನೆಗೆಟಿವ್ ಚಾರ್ಜ್ ಇರೋಂಥ ಅಯಾನ್ನ ಆ್ಯನ್ ಅಯಾನ್ ಅಂತಾರೆ. ಒಂದು ಎಲೆಕ್ಟ್ರಾನ್ನ ಲಾಸ್ ಮಾಡ್ಕೊಂಡಾಗ ಪ್ಲಸ್ ಚಾರ್ಜ್ ಬರುತ್ತೆ, ಅದನ್ನು ಕ್ಯಾಟ್ ಅಯಾನ್ ಅಂತಾರೆ. ಒಂದು ಎಲೆಕ್ಟ್ರಾನ್ನ ಗೇನ್ ಮಾಡ್ಕೊಂಡಾಗ ನೆಗೆಟಿವ್ ಚಾರ್ಜ್ ಕ್ರಿಯೇಟ್ ಆದ ಅದನ್ನು ನಿಮಗೆ ಆ್ಯನ್ ಅಯಾನ್ ಅಂತಾರೆ. ಈ ರೀತಿ ಆಪೋಸಿಟ್ಲಿ ಚಾರ್ಜ್ ಅಯಾನ್ಸ್ ಮಧ್ಯೆ ಒಂದು ಫೋರ್ಸ್ ಎಕ್ಸರ್ಟ್ ಆಗುತ್ತೆ, ಅಯಾನಿಕ್ ಬಾಂಡ್. ಆ ಅಯಾನಿಕ್ ಬಾಂಡ್ನ ಹಾಫ್ ಆಫ್ ದ ಡಿಸ್ಟೆನ್ಸ್ ಫಾರ್ ಕ್ಯಾಟ್ ಅಯಾನ್ ಅಥವಾ ಆ್ಯನ್ ಅಯಾನ್ ಅಂತ ಕನ್ಸಿಡರ್ ಮಾಡಿದಾಗ ಅದನ್ನು ಅಯಾನಿಕ್ ರೇಡಿಯಸ್ ಅಂತ ಅಂತಾರೆ. ಆಲ್ವೇಸ್ ರೇಡಿಯಸ್, ಅಯಾನಿಕ್ ರೇಡಿಯಸ್ನ ಐದರ್ ಪಿಕೋಮೀಟರ್ ಅಲ್ಲಿ ಅಥವಾ ಆಮ್ಸ್ಟ್ರಾಂಗ್ ಯೂನಿಟ್ ಅಲ್ಲಿ ನಿಮಗೆ ಮೆಷರ್ ಮಾಡ್ತಾ ಹೋಗ್ತಾರೆ. 1 ಆಮ್ಸ್ಟ್ರಾಂಗ್ ಯೂನಿಟ್ ಅಂದ್ರೆ 100 ಪಿಕೋಮೀಟರ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ನಿಮಗೆ ವ್ಯಾನ್ ಡೆರ್ ವಾಲ್ಸ್ ರೇಡಿಯಸ್ ಅಂತ ಬರುತ್ತೆ. ಬಿಟ್ವೀನ್ ನಾನ್ ಬಾಂಡಿಂಗ್, ಸೊ ಅಲ್ಲಿ ನಾನ್ ಮೆಟಲ್ಸ್ ಮಧ್ಯೆ ನಿಮಗೆ ಅದರಲ್ಲೂ ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನೋಬಲ್ ಗ್ಯಾಸ್ ಎಲಿಮೆಂಟ್ಸ್ ಬಾಂಡಿಂಗ್ ಫಾರ್ಮೇಷನ್ ಆಗೋದು ಸೊ ಡಿಫಿಕಲ್ಟ್ ಅಂತ ಹೇಳ್ಬೋದು. ಅಂತ ನಾನ್ ಬಾಂಡಿಂಗ್ ಆಟಮ್ಸ್ ಅಥವಾ ನಾನ್ ಬಾಂಡಿಂಗ್ ಮಾಲಿಕ್ಯೂಲ್ಸ್ ಮಧ್ಯ ನಿಮಗೆ ಸಮ್ ಸಾರ್ಟ್ ಆಫ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಎಕ್ಸರ್ಟ್ ಆಗುತ್ತೆ. ಹೇಗೆ ಅಂದರೆ ಈ ಮಾಲಿಕ್ಯೂಲ್ ಅಥವಾ ಆಟಮ್ನ ನ್ಯೂಕ್ಲಿಯಸ್ಸಿಗೂ, ಸೊ ಈ ಆಟಮ್ ಅಥವಾ ಮಾಲಿಕ್ಯೂಲ್ನ ಎಲೆಕ್ಟ್ರಾನ್ಸಿಗೂ, ಸೊ ಈ ನ್ಯೂಕ್ಲಿಯಸ್ಸಿಂದ ಎಲೆಕ್ಟ್ರಾನ್ಸಿಗೆ ಒಂದು ಫೋರ್ಸ್ ಆಫ್ ಅಟ್ರಾಕ್ಷನ್ ಎಕ್ಸರ್ಟ್ ಆಗುತ್ತೆ. ಅದೇ ವ್ಯಾನ್ ಡೆರ್ ವಾಲ್ಸ್ ಫೋರ್ಸ್ ಆಫ್ ಅಟ್ರಾಕ್ಷನ್. ಸೊ ಆ ವ್ಯಾನ್ ಡೆರ್ ವಾಲ್ಸ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಆಫ್ ದ ಡಿಸ್ಟೆನ್ಸ್ನ ನಿಮಗೆ ವ್ಯಾನ್ ಡೆರ್ ವಾಲ್ಸ್ ರೇಡಿಯಸ್ ಅಂತ ಹೇಳ್ಬೋದು. ಬಿಟ್ವೀನ್ ದಿ ಮೆಟಲ್ಸ್ ಅಂತ ಅಂದಾಗ ಒಂದು ಮೆಟಾಲಿಕ್ ಬಾಂಡ್ ಫಾರ್ಮೇಷನ್ ಆಗುತ್ತೆ. ಆ ಮೆಟಾಲಿಕ್ ಬಾಂಡ್ನ ಹಾಫ್ ಆಫ್ ದ ಡಿಸ್ಟೆನ್ಸ್ನ ಮೆಟಾಲಿಕ್ ರೇಡಿಯಸ್ ಅಂತ ಅಂತಾರೆ. ಈ ರೀತಿ ನಿಮಗೆ ಸೊ ಅಟಾಮಿಕ್ ರೇಡಿಯಸ್ನ ನಿಮಗೆ ಒಂದು ಬೇಸ್ಡ್ ಆನ್ ದ ಟೈಪ್ ಆಫ್ ಬಾಂಡ್ ಮೇಲೆ ಹೇಳ್ತಾ ಹೋಗ್ಬೋದು. ಅಟಾಮಿಕ್ ರೇಡಿಯಸ್ನ ಟ್ರೆಂಡ್ ಹೇಗಿರುತ್ತೆ ಅಂತ ಆಲ್ರೆಡಿ ಹೇಳಿದ್ದೀನಿ. ಅಕ್ರಾಸ್ ಎ ಪೀರಿಯಡ್ ಅಂದರೆ ಸೊ ಅಲ್ಲಿ ನಿಮಗೆ ಲೆಫ್ಟ್ ಟು ರೈಟ್ ಮೂವ್ ಆಗೋ ಕಡೆ ಅಟಾಮಿಕ್ ರೇಡಿಯಸ್ ಡಿಕ್ರೀಸಸ್ ಅಕ್ರಾಸ್ ಎ ಪೀರಿಯಡ್. ಡೌನ್ ದ ಗ್ರೂಪ್ ಹೋಗ್ತಾ ಇದ್ದಾಗನೇ ಅಟಾಮಿಕ್ ರೇಡಿಯಸ್ ಇನ್ಕ್ರೀಸಸ್ ಡೌನ್ ದ ಗ್ರೂಪ್ ಅಂತ ಹೇಳ್ಬೋದು. ಏನು ರೀಸನ್ ಅನ್ನೋದು ಲಾಸ್ಟ್ ಕ್ಲಾಸಲ್ಲೂ ಸಹ ಹೇಳಿದ್ದೆ. ಅಯಾನಿಕ್ ರೇಡಿಯಸ್ನ ಸೊ ಟ್ರೆಂಡ್ಸ್ ಸಹ ಹೇಳಿದ್ದೆ. ನೆಕ್ಸ್ಟ್ ನಿಮಗೆ ಐಸೋ ಎಲೆಕ್ಟ್ರಾನಿಕ್ ಸ್ಪೀಷೀಸ್ ಬಗ್ಗೆ ಹೇಳಿದ್ದೆ. ಆಟಮ್ಸ್ ಆಗಿರಲಿ ಅಯಾನ್ಸ್ ಆಗಿರಲಿ, ಐದರ್ ಇಟ್ ಮೇ ಬಿ ಆಟಮ್ಸ್, ಐದರ್ ಇಟ್ ಮೇ ಬಿ ಕ್ಯಾಟ್ ಅಯಾನ್ ಆರ್ ಆನ್ ಅಯಾನ್. ಸೊ ಅದರಲ್ಲಿ ಸೇಮ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇತ್ತು ಅಂತ ಅಂದರೆ ಅದನ್ನು ಐಸೋ ಎಲೆಕ್ಟ್ರಾನಿಕ್ ಸ್ಪೀಷೀಸ್ ಅಂತ. ಅಂದರೆ ಆಟಮ್ಸ್ ಆ್ಯಂಡ್ ಅಯಾನ್ಸ್ ವಿಚ್ ಕಂಟೈನ್ ದ ಸೇಮ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್, ಸೊ ಇಸ್ ಕಾಲ್ಡ್ ಆಸ್ ಐಸೋ ಎಲೆಕ್ಟ್ರಾನಿಕ್ ಸ್ಪೀಷೀಸ್. ಎಕ್ಸಾಂಪಲ್ ಹೇಳಿದ್ದೀನಿ. ಸೊ ಆಕ್ಸಿಜನ್ ಇಲ್ಲಿ ನೋಡಿ, ಇಲ್ಲಿ ಆನ್ ಅಯಾನ್ ಇದೆ. ಒಂದು ಆಕ್ಸಿಜನ್ಗೆ 8 ಎಲೆಕ್ಟ್ರಾನ್, -2 ಇದೆ ಅಂದರೆ 2 ಎಲೆಕ್ಟ್ರಾನ್ ಆಡ್ ಅಪ್ ಆಗಿದೆ ಅಂತ ಅರ್ಥ. ಅಲ್ಲಿಗೆ 10 ಎಲೆಕ್ಟ್ರಾನ್ ಆಯಿತು. F- ಅಂದರೆ ಒಂದು ಫ್ಲೋರಿನ್ ಅಟಾಮಿಕ್ ನಂಬರ್ 9. ಸೊ ಅಲ್ಲಿ ಒಂದು -1 ಅಂದರೆ ಒಂದು ಆ್ಯಡ್ ಮಾಡಿದ್ರೆ 10 ಆಯಿತು. ಸೋಡಿಯಂನ ಅಟಾಮಿಕ್ ನಂಬರ್ 11, ಪ್ಲಸ್ ಚಾರ್ಜ್ ಇದೆ ಅಂದರೆ ಒಂದು ಎಲೆಕ್ಟ್ರಾನ್ ಲಾಸ್ ಆಗಿದೆ, ಸೊ ಹಾಗಾಗಿ 10 ಆಯಿತು. ಮೆಗ್ನೀಷಿಯಂನ ಅಟಾಮಿಕ್ ನಂಬರ್ 12, +2 ಇದೆ ಅಂದರೆ 2 ಎಲೆಕ್ಟ್ರಾನ್ ಲಾಸ್ ಆಗಿದೆ, ಅಲ್ಲಿಗೆ 10. ಸೊ ಈ ಐದರ್
ಆಟಮ್ ನ್ಯೂಟ್ರಲ್ ಆಟಮ್ ಆಗಿರ್ಬೋದು ಅಥವಾ ಕ್ಯಾಟಯಾನ್ ಆಗಿರ್ಬೋದು ಆನಯಾನ್ ಆಗಿರ್ಬೋದು. ಸೊ ಈ ರೀತಿ ಗ್ರೂಪ್ ಆಫ್ ಆಟಮ್ಸ್ ಅಥವಾ ಗ್ರೂಪ್ ಆಫ್ ಅಯಾನ್ಸ್ ಅಲ್ಲಿ ನಿಮಗೆ ಸೇಮ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇತ್ತು ಅಂದ್ರೆ ಅದನ್ನ ಐಸೋ ಎಲೆಕ್ಟ್ರಾನಿಕ್ ಸ್ಪೀಶೀಸ್ ಅಂತ ಅಂತಾರೆ. ಸೊ ಐಸೋ ಎಲೆಕ್ಟ್ರಾನಿಕ್ ಸ್ಪೀಶೀಸ್ ಅಲ್ಲಿ ಸೇಮ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇರುತ್ತೆ, ಬಟ್ ರೇಡಿಯೈ ನಿಮಗೆ ಡಿಫ್ರೆಂಟ್ ಇರುತ್ತೆ. ಬಿಕಾಸ್ ಕ್ಯಾಟಯಾನ್ ಆನಯಾನ್ ನ್ಯೂಟ್ರಲ್ ಆಟಮ್ ಅಂತ ಅಂದಾಗ ಸೊ ಅಲ್ಲಿ ನಿಮಗೆ ಬೇಸ್ಡ್ ಆನ್ ನ್ಯೂಕ್ಲಿಯರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಸೈಜ್ ವೇರಿ ಆಗ್ತಾ ಹೋಗುತ್ತೆ. ಹಾಗಾಗಿ ನೋಡಿ ರೇಡಿಯೈ ವುಡ್ ಬಿ ಡಿಫ್ರೆಂಟ್ ಬಿಕಾಸ್ ಆಫ್ ಡಿಫ್ರೆಂಟ್ ನ್ಯೂಕ್ಲಿಯರ್ ಚಾರ್ಜ್. ಪಾಸಿಟಿವ್ ಚಾರ್ಜ್ ಜಾಸ್ತಿ ಆಗ್ತಾ ಹೋದಂಗೂ ನಿಮಗೆ ಸೊ ಅಲ್ಲೇನಾಗುತ್ತೆ ನ್ಯೂಕ್ಲಿಯರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಜಾಸ್ತಿ ಇರುತ್ತೆ. ನ್ಯೂಕ್ಲಿಯರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಜಾಸ್ತಿ ಆದಂಗೂ ಸೈಜ್ ಕಾಂಟ್ರಾಕ್ಟ್ ಆಗ್ತಾ ಹೋಗುತ್ತೆ. ಆಸ್ ನೆಗೆಟಿವ್ ಚಾರ್ಜ್ ಇನ್ಕ್ರೀಸ್ ಆಗ್ತಾ ಹೋದಂಗೂ ಎಲೆಕ್ಟ್ರಾನ್ ಮಧ್ಯೆ ರಿಪಲ್ಸಿವ್ ಫೋರ್ಸ್ ಎಕ್ಸರ್ಟ್ ಆಗುತ್ತೆ. ರಿಪಲ್ಸಿವ್ ಫೋರ್ಸ್ ಎಕ್ಸರ್ಟ್ ಆದಂಗೂ ಸೈಜ್ ಜಾಸ್ತಿ ಎನ್ಲಾರ್ಜ್ ಆಗ್ತಾ ಹೋಗುತ್ತೆ. ಹಾಗಾಗಿ ಆನಯಾನ್ಸ್ ಅಲ್ಲಿ ನಿಮಗೆ ಸೈಜ್ ಲಾರ್ಜ್ ಆಗುತ್ತೆ, ಅದೇ ನಿಮಗೆ ಕ್ಯಾಟಯನ್ಸ್ ಅಲ್ಲಿ ಸೈಜ್ ಸ್ಮಾಲ್ ಆಗ್ತಾ ಹೋಗುತ್ತೆ. ಪೇರೆಂಟ್ ಆಟಮ್ ಅಲ್ಲಿ ಆಸ್ ಯೂಶುವಲ್ ಸೈಜಸ್ ಇರುತ್ತೆ ಬೇಸ್ಡ್ ಆನ್ ನ್ಯೂಕ್ಲಿಯರ್ ಚಾರ್ಜ್ ಅಂತ ಹೇಳ್ಬೋದು. ಸೊ ಈ ರೀತಿ ನಿಮಗೆ ಐಸೋ ಎಲೆಕ್ಟ್ರಾನಿಕ್ ಸ್ಪೀಶೀಸ್ ಅಲ್ಲಿ ಸೇಮ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇರುತ್ತೆ ಬಟ್ ಡಿಫ್ರೆಂಟ್ ಚಾರ್ಜಸ್ ಇರುತ್ತೆ ಅಂತ ಹೇಳ್ಬೋದು. ಸೊ ಇದ್ರ ಮೇಲೆ ಒಂದು ಕ್ವಶನ್ಸ್ ನೋಡಿ, ವಿಚ್ ಆಫ್ ದ ಫಾಲೋಯಿಂಗ್ ಸ್ಪೀಶೀಸ್ ವಿಲ್ ಹ್ಯಾವ್ ದ ಲಾರ್ಜೆಸ್ಟ್ ಅಂಡ್ ಸ್ಮಾಲೆಸ್ಟ್ ಸೈಜ್. ಇಲ್ಲಿ ಸಮ್ ಆಫ್ ದ ಸ್ಪೀಶೀಸ್ ಕೊಟ್ಟಿದ್ದಾರೆ. ಇದರ ಲಾರ್ಜ್ ಸ್ಪೀಶೀಸ್ ಯಾವುದು ಮತ್ತೆ ಸ್ಮಾಲೆಸ್ಟ್ ಸ್ಪೀಶೀಸ್ ಯಾವುದು ಬೇಸ್ಡ್ ಆನ್ ಅಟಾಮಿಕ್ ರೇಡಿಯೈ ಇಲ್ಲಿ ಕೇಳ್ತಾ ಹೋಗಿದ್ದಾರೆ. ಒಂದು ಮೆಗ್ನೀಷಿಯಂ ಕೊಟ್ಟಿದ್ದಾರೆ, ಇನ್ನೊಂದು ಮೆಗ್ನೀಷಿಯಂ ಅಟ್ ಇಟ್ +2 ಚಾರ್ಜ್ ದಟ್ ಈಸ್ ಕ್ಯಾಟಯಾನ್ ಕೊಟ್ಟಿದ್ದಾರೆ, ಮತ್ತೆ ಅಲ್ಯೂಮಿನಿಯಂ ಕೊಟ್ಟಿದ್ದಾರೆ, ಮತ್ತೆ ಅಲ್ಯೂಮಿನಿಯಂ ಅಟ್ ಇಟ್ಸ್ +3 ಚಾರ್ಜ್ ಕೊಟ್ಟಿದ್ದಾರೆ. +3 ಚಾರ್ಜ್ ಇದೆ ಅಂದ್ರೆ ಅರ್ಥ ಏನು, ಅಲ್ಯೂಮಿನಿಯಂ ಇಂದ 3 ಎಲೆಕ್ಟ್ರಾನ್ ಲಾಸ್ ಆಗಿದೆ ಅಂತ. ಲಾಸ್ ಆದಾಗ ಅಲ್ಯೂಮಿನಿಯಂ ಅಲ್ಲಿ +3 ಬಂತು. ಇಲ್ಲೂ ಅಷ್ಟೇ ಮೆಗ್ನೀಷಿಯಂ ಅಲ್ಲಿ 2 ಎಲೆಕ್ಟ್ರಾನ್ ಲಾಸ್ ಆದಾಗ Mg+2 ಬಂತು. ಸೊ ಅಮಾಂಗ್ ದೀಸ್ ಸ್ಪೀಶೀಸ್ ವಿಚ್ ಒನ್ ಹ್ಯಾಸ್ ಲಾರ್ಜೆಸ್ಟ್ and largest size atomic size and which one has smallest atomic size ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನಿಮಗೆ ನಾನು ಆಲ್ರೆಡಿ ಹೇಳ್ದಂಗೆನೆ ಪೇರೆಂಟ್ ಆಟಮ್ ಇಂದ ಎಲೆಕ್ಟ್ರಾನ್ ಲಾಸ್ ಆಗ್ತಾ ಇದ್ದಂಗೂ ಏನಾಗುತ್ತೆ, ಆಸ್ ಪಾಸಿಟಿವ್ ಚಾರ್ಜ್ ಇನ್ಕ್ರೀಸಸ್ ನ್ಯೂಕ್ಲಿಯರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇನ್ಕ್ರೀಸಸ್. ಯಾಕೆಂದ್ರೆ ಫಸ್ಟ್ ಎಷ್ಟು ನಿಮಗೆ ಪ್ರೋಟಾನ್ಸ್ ಇರುತ್ತೋ ಅಷ್ಟೇ ಪ್ರೋಟಾನ್ಸ್ ಇರುತ್ತೆ ನ್ಯೂಟ್ರಲ್ ಆಟಮ್ ಅಲ್ಲಿ. ಸೊ ಅಲ್ಲಿ ಅಷ್ಟೇ ನಿಮಗೆ ಪ್ರೋಟಾನ್ಸ್ ಇರುತ್ತೆ, ಬಟ್ ಎಲೆಕ್ಟ್ರಾನ್ ಲಾಸ್ ಆದಂಗೂ ಆ ನ್ಯೂಕ್ಲಿಯರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಎಲೆಕ್ಟ್ರಾನ್ಸ್ ಮೇಲೆ ಜಾಸ್ತಿ ಆಗುತ್ತೆ ಅಂತ ಅಂದ್ರೆ ಅರ್ಥ ಅಲ್ಲಿ ನಿಮಗೆ. ಸೊ ಏನ್ ಲಾಸ್ ಆಗಿರೋ ಎಲೆಕ್ಟ್ರಾನ್ ನ್ಯೂಕ್ಲಿಯರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಉಳಿದಿರೋ ಎಲೆಕ್ಟ್ರಾನ್ಸ್ ಮೇಲೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಸೊ ದಟ್ ಅವಾಗ ನ್ಯೂಕ್ಲಿಯರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಆನ್ ಈಚ್ ಎಲೆಕ್ಟ್ರಾನ್ ಆಬ್ವಿಯಸ್ಲಿ ಏನಾಗುತ್ತೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಅಲ್ಲಿಗೆ ನ್ಯೂಕ್ಲಿಯರ್ ಫೋರ್ಸ್ ಅಥವಾ ನ್ಯೂಕ್ಲಿಯರ್ ಚಾರ್ಜ್ ಇನ್ಕ್ರೀಸ್ ಆಗ್ತಾ ಹೋದಂಗೂ ನ್ಯೂಕ್ಲಿಯರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಸೈಜ್ ಕಾಂಟ್ರಾಕ್ಟ್ ಆಗ್ತಾ ಹೋಗುತ್ತೆ. ಅವಾಗ ನಿಮಗೆ ಆಸ್ ಪಾಸಿಟಿವ್ ಚಾರ್ಜ್ ಇನ್ಕ್ರೀಸಸ್ ಅಟಾಮಿಕ್ ರೇಡಿಯೈ ಡಿಕ್ರೀಸಸ್ ಅಂತ ಹೇಳ್ಬೋದು. ಸೊ ಆ ಬೇಸಿಸ್ ಮೇಲೆ ಹೇಳೋದಾದ್ರೆ ನಿಮಗೆ ಸೊ ಲಾರ್ಜೆಸ್ಟ್ ಸೈಜ್ ಇರೋ ಅಂಥದ್ದು ಮೆಗ್ನೀಷಿಯಂ, ಸ್ಮಾಲೆಸ್ಟ್ ಸೈಜ್ ಇರೋದು ಅಲ್ಯೂಮಿನಿಯಂ ಅಟ್ ಇಟ್ಸ್ +3 ಚಾರ್ಜ್. ಯಾಕೆ ಹೇಳಿ, ನಾನು ಆಲ್ರೆಡಿ ಹೇಳಿದ್ದೀನಿ ಅಟಾಮಿಕ್ ರೇಡಿಯೈ ಅಕ್ರಾಸ್ ಎ ಪೀರಿಯಡ್ ಡಿಕ್ರೀಸಸ್ ಅಂತ ಅಂದಾಗ ಇಲ್ಲಿ ಎರಡೇ ಎಲಿಮೆಂಟ್ ಕೊಟ್ಟಿರೋದು, ಒಂದು ಮೆಗ್ನೀಷಿಯಂ ಕೊಟ್ಟಿದ್ದಾರೆ, ಇನ್ನೊಂದು ಅಲ್ಯೂಮಿನಿಯಂ. ಸೊ ಮೆಗ್ನೀಷಿಯಂ ಸೆಕೆಂಡ್ ಗ್ರೂಪ್ ಅಲ್ಲಿ ಬಂದ್ರೆ ಅಲ್ಯೂಮಿನಿಯಂ 13th ಗ್ರೂಪ್ ಅಲ್ಲಿ ಬರುತ್ತೆ. ಸೊ ಅಲ್ಲಿಗೆ ಫಸ್ಟ್ ಬರೋದೇ ಮೆಗ್ನೀಷಿಯಂ, ಆಮೇಲೆ ಬರೋದು ಅಲ್ಯೂಮಿನಿಯಂ. ಅಲ್ಲಿಗೆ ಅಕ್ರಾಸ್ ಎ ಪೀರಿಯಡ್ ಡಿಕ್ರೀಸ್ ಆಗುತ್ತೆ. ಅಂದ್ರೆ ಫಸ್ಟ್ ಬರೋಂಥ ಮೆಗ್ನೀಷಿಯಂಗೆ ಅಟಾಮಿಕ್ ರೇಡಿಯಸ್ ಜಾಸ್ತಿ ಇರುತ್ತೆ, ಅಲ್ಯೂಮಿನಿಯಂಗೆ ಕಮ್ಮಿ ಇರುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಈ ಕೊಟ್ಟಿರೋ ಸ್ಪೀಶೀಸ್ ಅಲ್ಲಿ ಮೆಗ್ನೀಷಿಯಂಗೆ ಲಾರ್ಜೆಸ್ಟ್ ಅಟಾಮಿಕ್ ಸೈಜ್ ಇದೆ ಅಂತ ಹೇಳ್ಬೋದು. ಇನ್ನು ಸ್ಮಾಲೆಸ್ಟ್ ಅಂತ ಬಂದಾಗ ಆಲ್ರೆಡಿ ಹೇಳ್ದಂಗೆ ನಿಮಗೆ ಪಾಸಿಟಿವ್ ಚಾರ್ಜ್ ಜಾಸ್ತಿ ಆದಾಗೂ ಸೈಜ್ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಅಲ್ಯೂಮಿನಿಯಂ ಕಮ್ಮಿ ಇರುತ್ತೆ, ಆದರೆ ಅಲ್ಯೂಮಿನಿಯಂ ಕಮ್ಮಿ ಇರುತ್ತೆ, ಅಲ್ಯೂಮಿನಿಯಂ +3 ಕಮ್ಮಿ ಇರತ್ತಾ ಅಂತ ನೋಡಿದ್ರೆ Al+3 ಕಮ್ಮಿ ಇರುತ್ತೆ. ಯಾಕೆ ಅಂದರೆ ಅಲ್ಯೂಮಿನಿಯಂ ಇಂದ 3 ಎಲೆಕ್ಟ್ರಾನ್ ಲಾಸ್ ಆಗಿದೆ. ಲಾಸ್ ಆದಾಗ ನ್ಯೂಕ್ಲಿಯರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಆನ್ ನಿಮಗೆ 10 ಎಲೆಕ್ಟ್ರಾನ್ಸ್ ಏನಾಗಿರುತ್ತೆ ಜಾಸ್ತಿ ಆಗುತ್ತೆ. ಸೊ ಅವಾಗ ನಿಮಗೆ ಸೈಜ್ ಕಾಂಟ್ರಾಕ್ಟ್ ಆಗ್ತಾ ಹೋಗುತ್ತೆ. ಸೊ ದಟ್ ಹಾಗಾಗಿ ಅಲ್ಯೂಮಿನಿಯಂ +3ಗೆ ಸೈಜ್ ಕಮ್ಮಿ ಇರುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಅಟಾಮಿಕ್ ರೇಡಿಯೈ ಡಿಕ್ರೀಸಸ್ ಅಕ್ರಾಸ್ ಎ ಪೀರಿಯಡ್.
Cations are smaller than their parent atoms. Among isoelectronic species, the one with the largest positive nuclear charge will have a smaller radius. Hagagi, hence the largest species is magnesium and smallest one is aluminium at its +3 oxidation state. So next concept ನೋಡೋದಾದ್ರೆ ಅಯೋನೈಸೇಷನ್ ಎಂಥಾಲ್ಪಿ. ಅಯೋನೈಸೇಷನ್ ಎಂಥಾಲ್ಪಿ ಅಂದ್ರೆ ಏನು? ನೇಮಲ್ಲೇ ಇದೆ ನೋಡಿ, ಅಯಾನ್ಸ್ ಅಂದ್ರೆ ಆಟಮ್ ಇರೋದು ಅಯಾನ್ಸ್ ಕನ್ವರ್ಟ್ ಆಗಕ್ಕೆ ಬೇಕಾಗಿರೋ ಎಂಥಾಲ್ಪಿ. ಎಂಥಾಲ್ಪಿ ಮೀನ್ಸ್ ಎನರ್ಜಿ, ಟೋಟಲ್ ಎನರ್ಜಿ ಅಂತ ಹೇಳ್ಬೋದು. ಸೊ ಈಗ ಅಯೋನೈಸೇಷನ್ ಎಂಥಾಲ್ಪಿ ಅಂತ ಅಂದ್ರೆ ಒಂದು ನ್ಯೂಟ್ರಲ್ ಆಟಮ್ ಇದೆ. ಆ ನ್ಯೂಟ್ರಲ್ ಆಟಮ್ ಅಲ್ಲಿ ಒಂದು ಎಲೆಕ್ಟ್ರಾನ್ ನನಗೆ ತೆಗಿಬೇಕು. ಒಂದು ಎಲೆಕ್ಟ್ರಾನ್ ರಿಮೂವ್ ಮಾಡಕ್ಕೆ ರಿಕ್ವೈರ್ಡ್ ಅಮೌಂಟ್ ಆಫ್ ಎನರ್ಜಿ, ಸಮ್ ಸಾರ್ಟ್ ಆಫ್ ಎನರ್ಜಿ ನಾನು ಈ ಆಟಮಿಗೆ ಕೊಟ್ರೆ ಮಾತ್ರ ಅದರಲ್ಲಿರೋ ಲಾಸ್ಟ್ ಎನರ್ಜಿ, ಅದರಲ್ಲಿರೋ ಅಂತ ಎಲೆಕ್ಟ್ರಾನ್ ಏನಾಗುತ್ತೆ, ರಿಮೂವ್ ಆಗುತ್ತೆ. ಸೊ ನಾನು ಇಲ್ಲಿಗೆ ಎಷ್ಟು ಎನರ್ಜಿ ಕೊಡ್ತೀನಿ ಈ ಆಟಮಿಗೆ ಫಾರ್ ದ ರಿಮೂವಿಂಗ್ ಆನ್ ಎಲೆಕ್ಟ್ರಾನ್, ದಟ್ ಮಚ್ ಅಮೌಂಟ್ ಆಫ್ ಎನರ್ಜಿನ ಅಯೋನೈಸೇಷನ್ ಎನರ್ಜಿ ಅಥವಾ ಅಯೋನೈಸೇಷನ್ ಎಂಥಾಲ್ಪಿ ಅಂತ ಅಂತೀವಿ. ಸೊ ಅಲ್ಲಿಗೆ ನಿಮಗೆ ಲಾರ್ಜ್ ಅಮೌಂಟ್ ಆಫ್ ಎನರ್ಜಿನ ನಾವು ಪ್ರೊವೈಡ್ ಮಾಡ್ತಾ ಇದೀವಿ ಒಂದು ಆಟಮಿಗೆ ಒಂದು ಎಲೆಕ್ಟ್ರಾನ್ ರಿಮೂವ್ ಮಾಡಕ್ಕೆ ಅಂತ ಅಂದಾಗ, ಸೊ ಅಲ್ಲಿಗೆ ಅರ್ಥ ಏನು, ಆ ಎಲೆಕ್ಟ್ರಾನ್ ರಿಮೂವ್ ಮಾಡಕ್ಕೆ ತುಂಬಾ ಡಿಫಿಕಲ್ಟ್, ಅಂದ್ರೆ ನ್ಯೂಕ್ಲಿಯರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಜಾಸ್ತಿ ಇದೆ ಅಂತ ಅರ್ಥ. ಒಂದು ಆಟಮ್ ಅಲ್ಲಿ ಎಲೆಕ್ಟ್ರಾನ್ ರಿಮೂವ್ ಮಾಡಕ್ಕೆ ಸ್ವಲ್ಪ ಅಮೌಂಟ್ ಆಫ್ ಎನರ್ಜಿ ಪ್ರೊವೈಡ್ ಮಾಡ್ತಾ ಇದೀವಿ ಅಂದ್ರೆ, ಸೊ ಆ ಎಲೆಕ್ಟ್ರಾನ್ ಈಸಿಯಾಗಿ ರಿಮೂವ್ ಆಗ್ತಾ ಇದೆ. ಎಲೆಕ್ಟ್ರಾನ್ ಈಸಿಯಾಗಿ ರಿಮೂವ್ ಆಗ್ತಾ ಇದೆ ಅಂದ್ರೆ ಅರ್ಥ, ಸೊ ಅಲ್ಲಿಗೆ ನ್ಯೂಕ್ಲಿಯರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಆನ್ ದಟ್ ಎಲೆಕ್ಟ್ರಾನ್ ಕಮ್ಮಿ ಇದೆ ಅಂತ ಅರ್ಥ. ಸೊ ಈ ರೀತಿ ಕಾನ್ಸೆಪ್ಟ್ ಮೇಲೆ ಅಯೋನೈಸೇಷನ್ ಎಂಥಾಲ್ಪಿ ಹೇಳ್ತಾ ಹೋಗ್ತಾರೆ. ಅಲ್ಲಿಗೆ ಅಯೋನೈಸೇಷನ್ ಎಂಥಾಲ್ಪಿ ಅಂದ್ರೇನು? ಅ ಕ್ವಾಂಟಿಟೇಟಿವ್ ಮೆಷರ್. It is not a qualitative, it is a quantitative. How much amount of energy required ಅಂತ ಅಂದಾಗ it's a quantitative measure ಅಂತ ಹೇಳ್ಬೋದು. ಸೊ ಅಲ್ಲಿಗೆ quantitative measure of the tendency of an element to lose electron is given by its ionization enthalpy. ಅಥವಾ it is a amount of energy required for removing an electron from an outermost valence shell of a neutral atom. ಒಂದು ನ್ಯೂಟ್ರಲ್ ಗೇಷಿಯಸ್ ಆಟಮ್ ಅಲ್ಲಿ ಔಟರ್ಮೋಸ್ಟ್ ಶೆಲ್ ಅಲ್ಲಿ ಇರೋಂಥ ಎಲೆಕ್ಟ್ರಾನ್ ರಿಮೂವ್ ಮಾಡಕ್ಕೆ ಬೇಕಾಗಿರೋ ಎನರ್ಜಿನ ಏನಂತಾರೆ? ಅಯೋನೈಸೇಷನ್ ಎನರ್ಜಿ ಅಥವಾ ಅಯೋನೈಸೇಷನ್ ಎಂಥಾಲ್ಪಿ. ಇಟ್ ಈಸ್ ಎ ಅಮೌಂಟ್ ಆಫ್ ಎನರ್ಜಿ required for removing an electron from an outermost valence shell of an neutral gaseous atom is called as ionization enthalpy. ಸೊ ಅಲ್ಲಿಗೆ ಅದೊಂದು ಕ್ವಾಂಟಿಟೇಟಿವ್ ಮೆಷರ್ ಅಂತ ಅಂದ್ವಿ. ಸೊ ಒಂದು ಎಲಿಮೆಂಟ್ ನ ಟೆಂಡೆನ್ಸಿ ಹೇಗಿದೆ ಫಾರ್ ರಿಮೂವಿಂಗ್ ಆನ್ ಎಲೆಕ್ಟ್ರಾನ್ ಅನ್ನೋದನ್ನ ಅಯೋನೈಸೇಷನ್ ಎಂಥಾಲ್ಪಿ ಅಂತ ಅಂತಾರೆ. ಸೊ ಅಲ್ಲಿಗೆ ಇಟ್ ರೆಪ್ರೆಸೆಂಟ್ಸ್ ದ ಎನರ್ಜಿ ರಿಕ್ವೈರ್ಡ್ ಟು ರಿಮೂವ್ ಅನ್ ಎಲೆಕ್ಟ್ರಾನ್ ಫ್ರಮ್ ಆನ್ ಐಸೋಲೇಟೆಡ್ ಗೇಷಿಯಸ್ ಆಟಮ್. ಐಸೋಲೇಟ್ ಅಂದ್ರೆ ಸಪ್ರೇಟ್ ಮಾಡಿರೋಂಥ ಒಂದು ಗೇಷಿಯಸ್ ಆಟಮ್ ಅಲ್ಲಿ ಒಂದು ಎಲೆಕ್ಟ್ರಾನ್ ರಿಮೂವ್ ಮಾಡಕ್ಕೆ ಬೇಕಾಗಿರೋ ಎನರ್ಜಿನ ಅಯೋನೈಸೇಷನ್ ಎಂಥಾಲ್ಪಿ ಅಂತ ಅಂತಾರೆ, ಗ್ರೌಂಡ್ ಸ್ಟೇಟ್. ಸೊ in other words, the first ionization enthalpy for an element X an element ಗೆ first ionization enthalpy is the enthalpy change, that is change in enthalpy ನ ಡೆಲ್ಟಾ HI ಅಂತ ಅಂತಾರೆ. Change in enthalpy for ionization ಅನ್ನಕ್ಕೆ ಡೆಲ್ಟಾ HI for the reaction depicted in the equation. ಅಯೋನೈಸೇಷನ್ ಎಂಥಾಲ್ಪಿನ ರೆಪ್ರೆಸೆಂಟ್ ಮಾಡೋಂಥ ಇಕ್ವೇಶನ್ ಯಾವುದು? ಇದು. ಇಲ್ಲಿ ಜನರಲ್ ಆಗಿ ಎಕ್ಸ್ ಅನ್ನ ಒಂದು ಎಲಿಮೆಂಟ್ ತಗೊಂಡಿದ್ದೀನಿ. ಯಾವ ಆಟಮ್ ಅದು ಯಾವ ಸ್ಟೇಟ್ ಅಲ್ಲಿ ಇದೆ? ಗೇಷಿಯಸ್ ಸ್ಟೇಟ್ ಅಲ್ಲಿ ಇದೆ. ಸೊ ಹಾಗಾಗಿ ಎಕ್ಸ್ ಅನ್ನ ಎಲಿಮೆಂಟ್ ಅನ್ನ ಸೊ ಏನ್ ಮಾಡ್ತಾ ಇದ್ದೀನಿ, ಒಂದು ಎಲೆಕ್ಟ್ರಾನ್ ರಿಮೂವ್ ಮಾಡ್ತಾ ಇದ್ದೀನಿ. ಸೊ ಇದು ನೋಡಿ ಫಾರ್ವರ್ಡ್ ರಿಯಾಕ್ಷನ್ ಆಗ್ತದೆ. ರಿಮೂವ್ ಮಾಡಿದಾಗ ಏನ್ ಚಾರ್ಜ್ ಬರುತ್ತೆ ಅಂದಿದ್ದೆ? ಪ್ಲಸ್ ಚಾರ್ಜ್. ಎಕ್ಸ್ ಇರೋದಕ್ಕೆ ಏನಾಗಿ ಕನ್ವರ್ಟ್ ಆಗಿದೆ? ಎಕ್ಸ್ ಪ್ಲಸ್. ಒಂದು ಎಲೆಕ್ಟ್ರಾನ್ ರಿಮೂವ್ ಆಗಿರೋದನ್ನ ಪ್ಲಸ್ ಇ ಮೈನಸ್ ಅಂತ ತೋರಿಸಿದೀವಿ ಇಲ್ಲಿ. ಸೊ ಎಷ್ಟು ಎನರ್ಜಿ ಬೇಕು ಅನ್ನೋದನ್ನೇ ಸೊ ನಾವು ತೋರಿಸೋಂಥದ್ದೇ ಅದು ಡೆಲ್ಟಾ HI. ಈ ಪರ್ಟಿಕ್ಯುಲರ್ ರಿಯಾಕ್ಷನ್ಗೆ ನಮಗೆ ಚೇಂಜ್ ಇನ್ ಎಂಥಾಲ್ಪಿನ ಡೆಲ್ಟಾ HI ಅಂತ ಅಂತೀವಿ. ಒಂದು ನ್ಯೂಟ್ರಲ್ ಗೇಷಿಯಸ್ ಆಟಮ್ ಅಲ್ಲಿ ಒಂದು ಎಲೆಕ್ಟ್ರಾನ್ ರಿಮೂವ್ ಮಾಡಿದಾಗ ಬರೋಂಥ ಎಂಥಾಲ್ಪಿನೇ ಅಯೋನೈಸೇಷನ್ ಎಂಥಾಲ್ಪಿ. ಸೊ ಆ ರಿಯಾಕ್ಷನ್ ಅದು ಎಕ್ಸ್ ಇರೋದು ಎಕ್ಸ್ ಪ್ಲಸ್ ಆಗಿ ಕನ್ವರ್ಟ್ ಆಗ್ತದೆ ಬೈ ರಿಮೂವಿಂಗ್ ಒನ್ ಎಲೆಕ್ಟ್ರಾನ್ ಇ ಮೈನಸ್. The ionization enthalpy is expressed in units of kilojoule per mole. Obviously energy ಅಂದಾಗ ನಾವು ಕಿಲೋ ಜೌಲ್ ಅಥವಾ ಜೌಲ್ ಈ ರೀತಿ ಹೇಳ್ತಾ ಹೋಗ್ತೀವಿ.
ಪರ್ ಮೋಲಿಗೆ ಎಷ್ಟು ಅಮೌಂಟ್ ಆಫ್ ಎನರ್ಜಿ ಬೇಕು ಅನ್ನೋದನ್ನ ಸೊ ಕಿಲೋ ಜೌಲ್ ಪರ್ ಮೋಲ್ ಅನ್ನ ಯೂನಿಟ್ಸ್ ಇಂದ ನಾವು ಅಯನೈಸೇಷನ್ ಎಂಥಾಲ್ಪಿನ ರೆಪ್ರೆಸೆಂಟ್ ಮಾಡ್ತಾ ಹೋಗ್ತೀವಿ. ಅಲ್ಲಿ ವಾಟ್ ಇಸ್ ದ ಯೂನಿಟ್ಸ್ ಆಫ್ ಅಯನೈಸೇಷನ್ ಎಂಥಾಲ್ಪಿ ಅಂದ್ರೆ ಕಿಲೋ ಜೌಲ್ ಪರ್ mole. We can define the second ionization enthalpy as the energy required to remove the second most loosely bound electron. It is the energy required to carry out the reaction shown in equation. So ಇಲ್ಲಿ ನಿಮಗೆ second ionization enthalpy ಅಂತ ಅಂದ್ರೆ ಏನು? ಫಸ್ಟ್ ಅಯನೈಸೇಷನ್ ಎಂಥಾಲ್ಪಿಯಲ್ಲಿ ಎಕ್ಸ್ ಪ್ಲಸ್ ಅನ್ನೋದು ಬಂದಿರತ್ತೆ, ಒಂದು ಪಾಸಿಟಿವ್ ಚಾರ್ಜ್ ಬಂದಿರತ್ತೆ. ಒಂದು ಪಾಸಿಟಿವ್ ಚಾರ್ಜ್ ಬಂದಿರೋ ಅಂತ ಸೊ ಕ್ಯಾಟಯಾನ್ನ ತಗೊಂಡು ಮತ್ತೆ ಅದಕ್ಕೆ ಸಮ್ ಎನರ್ಜಿನ ಪ್ರೊವೈಡ್ ಮಾಡಿದಾಗ ಅದರಲ್ಲಿ ಇನ್ನೊಂದು ಎಲೆಕ್ಟ್ರಾನ್ ಹೋಗುತ್ತೆ. ಸೊ ಅವಾಗ X+2 ಚಾರ್ಜ್ ಬರುತ್ತೆ, ಪ್ಲಸ್ ಒಂದು ಎಲೆಕ್ಟ್ರಾನ್ ಲಾಸ್ ಆಗುತ್ತೆ. ಸೆಕೆಂಡ್ ಅಯನೈಸೇಷನ್ ಎಂಥಾಲ್ಪಿಯಲ್ಲಿ X at its +2 ಆಕ್ಸಿಡೇಷನ್ ಸ್ಟೇಟ್ ಬರುತ್ತೆ. ಸೊ ಅದೇ ಫಸ್ಟ್ ಅಯನೈಸೇಷನ್ ಎಂಥಾಲ್ಪಿಯಲ್ಲಿ X at its +1 ಆಕ್ಸಿಡೇಷನ್ ಸ್ಟೇಟ್ ಅನ್ನೋದು ಬರ್ತಾ ಹೋಗುತ್ತೆ. ಇದು ಸೆಕೆಂಡ್ ಅಯನೈಸೇಷನ್ ಎಂಥಾಲ್ಪಿ. ಅಂದ್ರೆ ಫಸ್ಟ್ ಅಯನೈಸೇಷನ್ ಎಂಥಾಲ್ಪಿ ಅಂದ್ರೆ ಒಂದು ನ್ಯೂಟ್ರಲ್ ಗೇಷಿಯಸ್ ಆಟಮ್ ಅಲ್ಲಿ ಔಟರ್ ಮೋಸ್ಟ್ ಶೆಲ್ ಅಲ್ಲಿ ವೇಲೆನ್ಸ್ ಶೆಲ್ ಅಲ್ಲಿ ಇರೋಂಥ ಎಲೆಕ್ಟ್ರಾನ್ಸ್ ಅನ್ನ ರಿಮೂವ್ ಮಾಡಕ್ಕೆ ಬೇಕಾಗಿರೋ ಎನರ್ಜಿ ಫಸ್ಟ್ ಅಯನೈಸೇಷನ್ ಎಂಥಾಲ್ಪಿ. ಫಸ್ಟ್ ಅಯನೈಸೇಷನ್ ಎಂಥಾಲ್ಪಿಲಿ ಎಕ್ಸ್ ಅನ್ನ ಎಲಿಮೆಂಟ್ ಏನಾಗಿ ಕನ್ವರ್ಟ್ ಆಗಿರುತ್ತೆ, X+ ಆಗಿ ಕನ್ವರ್ಟ್ ಆಗಿರುತ್ತೆ. ಸೆಕೆಂಡ್ ಅಯನೈಸೇಷನ್ ಎಂಥಾಲ್ಪಿ ಅಂದ್ರೆ ಈಗ ನಮಗೆ ಇರೋದು ನ್ಯೂಟ್ರಲ್ ಅಟಮ್ ಅಲ್ಲ, ಕ್ಯಾಟಯಾನ್, ಪಾಸಿಟಿವ್ಲಿ ಚಾರ್ಜ್ಡ್ ಕ್ಯಾಟಯಾನ್ ಇದೆ. ಫ್ರಮ್ ದಟ್ ಪಾಸಿಟಿವ್ಲಿ ಚಾರ್ಜ್ಡ್ ಕ್ಯಾಟಯಾನ್ ಇಂದ ಒಂದು ಎಲೆಕ್ಟ್ರಾನ್ ನ ರಿಮೂವ್ ಮಾಡಕ್ಕೆ ಬೇಕಾಗಿರೋಂಥ ಎನರ್ಜಿನ ಏನಂತಾರೆ, ಸೆಕೆಂಡ್ ಅಯನೈಸೇಷನ್ ಎಂಥಾಲ್ಪಿ ಅಂತ ಅಂತಾರೆ. ಸೊ ಹಾಗೆ ನಾವು ನೋಡೋದಾದ್ರೆ ಫಸ್ಟ್ ಅಯನೈಸೇಷನ್ ಎಂಥಾಲ್ಪಿ ಜಾಸ್ತಿ ಇರತ್ತಾ, ಸೆಕೆಂಡ್ ಅಯನೈಸೇಷನ್ ಎಂಥಾಲ್ಪಿ ಜಾಸ್ತಿ ಇರತ್ತಾ? ಯೂಶಲಿ ಫಸ್ಟ್ ಅಯನೈಸೇಷನ್ ಎಂಥಾಲ್ಪಿ ಅಂದ್ರೆ ನಾವು ಫ್ರಮ್ ಆನ್ ನ್ಯೂಟ್ರಲ್ ಗೇಷಿಯಸ್ ಆಟಮ್ ಇಂದ ಒಂದು ಎಲೆಕ್ಟ್ರಾನ್ ತೆಗಿತಾ ಇದ್ದೀವಿ. ಅದೇ ಸೆಕೆಂಡ್ ಅಯನೈಸೇಷನ್ ಎಂಥಾಲ್ಪಿ ಅಂದ್ರೆ ಫ್ರಮ್ ಅ ಕ್ಯಾಟಯಾನ್ ನಾವು ಒಂದು ಎಲೆಕ್ಟ್ರಾನ್ ನ ರಿಮೂವ್ ಮಾಡ್ತಾ ಇದ್ದೀವಿ. ಸೊ ಫಸ್ಟ್ ಅಯನೈಸೇಷನ್ ಎಂಥಾಲ್ಪಿಲಿ ಏನಾಗುತ್ತೆ, ಎಷ್ಟು ಎಲೆಕ್ಟ್ರಾನ್ ಇರುತ್ತೋ ಅಷ್ಟೇ ಪ್ರೋಟಾನ್ಸ್ ಇರುತ್ತೆ, ಅಲ್ಲಿಗೆ ನ್ಯೂಕ್ಲಿಯರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಸೊ ಬೇಕಾಗಿ ಎಲೆಕ್ಟ್ರಾನ್ ಸಿಗ್ತಕ್ಕಂತ ಇರುತ್ತೆ. ಹಾಗಾಗಿ ಅದರಿಂದ ಒಂದು ಎಲೆಕ್ಟ್ರಾನ್ ರಿಮೂವ್ ಮಾಡ್ತಾ ಇದ್ದೀರಾ ಅಂದ್ರೆ ಬೇಸ್ಡ್ ಆನ್ ದಟ್ ನ್ಯೂಕ್ಲಿಯರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ನಮಗೆ ಎಷ್ಟು ಅಮೌಂಟ್ ಆಫ್ ಎನರ್ಜಿ ಬೇಕು ಅಂತ ನೋಡ್ಕೊಂಡು ಫಸ್ಟ್ ಅಯನೈಸೇಷನ್ ಎಂಥಾಲ್ಪಿ ಹೇಳ್ತಾ ಹೋಗ್ತೀವಿ, ಒಂದು ಎಲೆಕ್ಟ್ರಾನ್ ರಿಮೂವ್ ಆಯ್ತು ಅಂತ. ಬಟ್ ಸೆಕೆಂಡ್ ಅಯನೈಸೇಷನ್ ಎಂಥಾಲ್ಪಿಯಲ್ಲಿ ಏನಾಗಿರುತ್ತೆ, ಆಲ್ರೆಡಿ ಒಂದು ಎಲೆಕ್ಟ್ರಾನ್ ರಿಮೂವ್ ಆಗಿದ್ದಾಗ ಸೊ ಸೇಮ್ ನಂಬರ್ ಆಫ್ ಪ್ರೋಟಾನ್ಸ್ ಇರುತ್ತೆ, ಬಟ್ ಎಲೆಕ್ಟ್ರಾನ್ ಕಮ್ಮಿ ಆದಾಗ ನ್ಯೂಕ್ಲಿಯರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಈಗ ಏನಾಗಿರುತ್ತೆ, ಜಾಸ್ತಿ ಆಗಿರುತ್ತೆ. ನ್ಯೂಕ್ಲಿಯರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಜಾಸ್ತಿ ಇದ್ದಾಗ ಅದರಿಂದ ಒಂದು ಎಲೆಕ್ಟ್ರಾನ್ ನ ರಿಮೂವ್ ಮಾಡಬೇಕು ಅಂತ ಅಂದಾಗ ಇಟ್ ಈಸ್ ಡಿಫಿಕಲ್ಟ್, ಅಥವಾ ಹೈಯೆಸ್ಟ್ ಅಮೌಂಟ್ ಆಫ್ ಎನರ್ಜಿನ ನೀವು ಪ್ರೊವೈಡ್ ಮಾಡಬೇಕು. ಯಾವುದಕ್ಕೆ, ಆ ಕ್ಯಾಟಯಾನ್ ಇಂದ ಇನ್ನೂ ಒಂದು ಎಲೆಕ್ಟ್ರಾನ್ ನ ರಿಮೂವ್ ಮಾಡಬೇಕು ಅಂತ ಅಂದಾಗ ನೀವು ಹೈಯೆಸ್ಟ್ ಅಮೌಂಟ್ ಆಫ್ ಎನರ್ಜಿನ ಫಾರ್ ದಟ್ ಕ್ಯಾಟಯಾನಿಗೆ ಪ್ರೊವೈಡ್ ಮಾಡಿದ್ರೆ ಮಾತ್ರ ಇನ್ನೊಂದು ಎಲೆಕ್ಟ್ರಾನ್ ರಿಮೂವ್ ಆಗುತ್ತೆ. ಹಾಗಾಗಿ ಬಿಟ್ವೀನ್ ಫಸ್ಟ್ ಅಯನೈಸೇಷನ್ ಎಂಥಾಲ್ಪಿ ಅಂಡ್ ಸೆಕೆಂಡ್ ಅಯನೈಸೇಷನ್ ಎಂಥಾಲ್ಪಿ, ಸೊ ವಿಚ್ ಹ್ಯಾಸ್ ಹೈಯೆಸ್ಟ್ ಅಯನೈಸೇಷನ್ ಎಂಥಾಲ್ಪಿ ಅಂತ ಹೇಳಿದಾಗ ಸೆಕೆಂಡ್ ಅಯೋನೈಸೇಷನ್ ಎಂಥಾಲ್ಪಿ ವಿಲ್ ಬಿ ಮೋರ್ ಅಂತ ಹೇಳ್ತೀವಿ. ಯಾಕೆ ಅಂದ್ರೆ ಫಸ್ಟ್ ಅಯನೈಸೇಷನ್ ಎಂಥಾಲ್ಪಿ ನಾವು ಹೇಳೋದು ಫಾರ್ ನ್ಯೂಟ್ರಲ್ ಗೇಷಿಯಸ್ ಆಟಮ್, ಅದೇ ಸೆಕೆಂಡ್ ಅಯನೈಸೇಷನ್ ಎಂಥಾಲ್ಪಿ ಹೇಳೋದು ಫಾರ್ ಕ್ಯಾಟಯಾನ್ ಅಂತ ಹೇಳ್ಬೋದು. ಆಲ್ವೇಸ್ ಫ್ರಮ್ ಕ್ಯಾಟಯಾನ್ ನೀವು ಇನ್ನೊಂದು ಎಲೆಕ್ಟ್ರಾನ್ ರಿಮೂವ್ ಮಾಡ್ತೀರಾ ಅಂದ್ರೆ ದೇರ್ ವಿಲ್ ಬಿ ಸೊ ಹೈ ಇನ್ ರಿಕ್ವೈರ್ಡ್ ಅಮೌಂಟ್ ಆಫ್ ಎನರ್ಜಿ ವಿಲ್ ಬಿ ಹೈ ಅಂತ ಹೇಳ್ಬೋದು. ಸೊ ಹಾಗಾಗಿ ಆಲ್ವೇಸ್ ಸೆಕೆಂಡ್ ಅಯನೈಸೇಷನ್ ಎಂಥಾಲ್ಪಿ ವಿಲ್ ಬಿ ಮೋರ್ ವೆನ್ ಕಂಪೇರ್ಡ್ ಟು ಫಸ್ಟ್ ಅಯನೈಸೇಷನ್ ಎಂಥಾಲ್ಪಿ ಇನ್ ಜನರಲ್. ಸ್ಪೆಸಿಫಿಕ್ ಆಗಿ ಹೇಳಲ್ಲ, ಇನ್ ಜನರಲ್ ಹೇಳ್ತೀವಿ. ಸ್ಪೆಸಿಫಿಕ್ ಆಗಿ ಒಂದೊಂದು ಎಲಿಮೆಂಟ್ಸಿಗೆ ಮೇ ಡಿಫರ್, ಅದು ಯಾವ್ದು ಅನ್ನೋದು ನೆಕ್ಸ್ಟ್ ಅನಾಮಲಸ್ ಬಿಹೇವಿಯರ್ ಬರ್ತಾ ಹೋಗುತ್ತೆ. ಬಟ್ ಜನರಲ್ ಆಗಿ ಸೆಕೆಂಡ್ ಅಯನೈಸೇಷನ್ ಎಂಥಾಲ್ಪಿ ವಿಲ್ ಬಿ ಮೋರ್ ವೆನ್ ಕಂಪೇರ್ಡ್ ಟು ಫಸ್ಟ್ ಅಯನೈಸೇಷನ್ ಎಂಥಾಲ್ಪಿ. ಸೊ ಇಲ್ಲಿ ನಿಮಗೆ ಅಯನೈಸೇಷನ್ ಎಂಥಾಲ್ಪಿಯಲ್ಲಿ ಟ್ರೆಂಡ್ಸ್, ಪೀರಿಯಾಡಿಕ್ ಟ್ರೆಂಡ್ಸ್ ಹೇಳೋದಾದ್ರೆ ನಿಮಗೆ ಅಟಾಮಿಕ್ ರೇಡಿಯಸ್ ಅಲ್ಲಿ ಏನಂತ ಹೇಳಿದ್ವಿ, ಅಕ್ರಾಸ್ ಎ ಪೀರಿಯಡ್ ಅಟಾಮಿಕ್ ರೇಡಿಯಸ್ ಡಿಕ್ರೀಸಸ್, ಡೌನ್ ದ ಗ್ರೂಪ್ ಅಟಾಮಿಕ್ ರೇಡಿಯಸ್ ಇನ್ಕ್ರೀಸಸ್ ಅಂತ ಹೇಳಿದ್ವಿ. ಅಯೋನೈಸೇಷನ್ ಎಂಥಾಲ್ಪಿ ಹೇಳೋದಾದ್ರೆ ಅಕ್ರಾಸ್ ಎ ಪೀರಿಯಡ್ ಅಯೋನೈಸೇಷನ್ ಎಂಥಾಲ್ಪಿ. So across a period ionization enthalpy
ಅಕ್ರಾಸ್ ಎ ಪೀರಿಯಡ್ ಅಂದ್ರೆ ಫ್ರಮ್ ಲೆಫ್ಟ್ ಟು ರೈಟ್. ಸೊ ಲೆಫ್ಟ್ ಟು ರೈಟ್ ಅಯೋನೈಸೇಷನ್ ಎಂಥಾಲ್ಪಿ. ಸೊ ಅಲ್ಲಿಗೆ IE ಅಂತ ಹೇಳಿ ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ. I.E ಅಯನೈಸೇಷನ್ ಎಂಥಾಲ್ಪಿ ಅಕ್ರಾಸ್ ಎ ಪೀರಿಯಡ್ ಇನ್ಕ್ರೀಸ್ ಆಗತ್ತಾ ಡಿಕ್ರೀಸ್ ಆಗತ್ತಾ? ಅಟಾಮಿಕ್ ರೇಡಿಯಸ್ ಡಿಕ್ರೀಸ್ ಆಗ್ತಾ ಹೋಗುತ್ತೆ ಅಕ್ರಾಸ್ ಎ ಪೀರಿಯಡ್. ಸೊ ಅಕ್ರಾಸ್ ಎ ಪೀರಿಯಡ್ ಡಿಕ್ರೀಸ್ ಆಗ್ತಾ ಇದ್ದಾನೆ ನ್ಯೂಕ್ಲಿಯರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಜಾಸ್ತಿ ಇರುತ್ತೆ. ನ್ಯೂಕ್ಲಿಯರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಜಾಸ್ತಿ ಇದ್ದಾಗ ಅಯನೈಸೇಷನ್ ಎಂಥಾಲ್ಪಿ ಏನು ಜಾಸ್ತಿ ಬೇಕಾಗುತ್ತೆ. ಸೊ ಹಾಗಾಗಿ ಅಯನೈಸೇಷನ್ ಎಂಥಾಲ್ಪಿ ಇನ್ಕ್ರೀಸಸ್. ಅಕ್ರಾಸ್ ಎ ಪೀರಿಯಡ್ ಅಯೋನೈಸೇಷನ್ ಎಂಥಾಲ್ಪಿ ಇನ್ಕ್ರೀಸಸ್. ಅದೇ ಡೌನ್ ದ ಗ್ರೂಪ್ ಅಯೋನೈಸೇಷನ್ ಎಂಥಾಲ್ಪಿ decreases. Ionization enthalpy decreases. So ಯಾಕೆ across a period ಈ ರೀತಿ ಅಕ್ರಾಸ್ ಎ ಪೀರಿಯಡ್ ಹೋಗ್ಬೇಕಾದ್ರೆ ನಿಮಗೆ ಅಟಾಮಿಕ್ ರೇಡಿಯಸ್ ಡಿಕ್ರೀಸ್ ಆಗುತ್ತೆ ಅಂತ ಹೇಳಿದ್ದೆ. ಯಾಕೆ ಅಂದ್ರೆ ಸೇಮ್ ಶೆಲ್ಗೆ ಎಲೆಕ್ಟ್ರಾನ್ ಎಂಟ್ರಿ ಆಗ್ತಾ ಹೋದಂಗೆ ನ್ಯೂಕ್ಲಿಯರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಜಾಸ್ತಿ ಆಗುತ್ತೆ ಅಂದಿದೆ. ನ್ಯೂಕ್ಲಿಯರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಜಾಸ್ತಿ ಆದಂಗೂ ಆ ಎಲೆಕ್ಟ್ರಾನ್ಸ್ ನ ಗ್ರ್ಯಾಬ್ ಮಾಡುತ್ತೆ, ಅವಾಗ ಸೈಜ್ ಕಾಂಟ್ರಾಕ್ಟ್ ಆಗತ್ತೆ ಅಂತ ಹೇಳಿದ್ದೆ. ನ್ಯೂಕ್ಲಿಯರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಜಾಸ್ತಿ ಇದೆ, ಆ ಔಟರ್ ಮೋಸ್ಟ್ ಶೆಲ್ ಅಲ್ಲಿರೋ ಎಲೆಕ್ಟ್ರಾನ್ಸ್ ಮೇಲೆ ನ್ಯೂಕ್ಲಿಯರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಜಾಸ್ತಿ ಆಗ್ತಾ ಇದೆ ಅಂದಾಗ ನ್ಯೂಕ್ಲಿಯರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಹೈ ಇರೋಂಥ ಎಲೆಕ್ಟ್ರಾನ್ ನ ರಿಮೂವ್ ಮಾಡಕ್ಕೆ ರಿಕ್ವೈರ್ಡ್ ಅಮೌಂಟ್ ಆಫ್ ಎನರ್ಜಿ ಏನಾಗಿರುತ್ತೆ ಹೈ ಇರುತ್ತೆ. ಹಾಗಾಗಿ ಅಕ್ರಾಸ್ ಎ ಪೀರಿಯಡ್ ಅಯನೈಸೇಷನ್ ಎಂಥಾಲ್ಪಿ ಇನ್ಕ್ರೀಸಸ್ ಡ್ಯೂ ಟು ಇನ್ಕ್ರೀಸ್ ಇನ್ ನ್ಯೂಕ್ಲಿಯರ್ ಫೋರ್ಸ್ ಆಫ್ ಅಟ್ರಾಕ್ಷನ್. ಅದೇ ಡೌನ್ ದ ಗ್ರೂಪ್ ಹೋಗ್ತಾ ಇದ್ದಂಗೆ ಸೊ ನ್ಯೂ ಶೆಲ್ ಎಂಟ್ರಿ ಆಗ್ತಾ ಹೋಗುತ್ತೆ. ನ್ಯೂ ಶೆಲ್ ಎಂಟ್ರಿ ಆಗ್ತಾ ಹೋದಂಗೂ ನ್ಯೂಕ್ಲಿಯಸ್ ಇಂದ ಔಟರ್ ಮೋಸ್ಟ್ ಶೆಲ್ ಏನಾಗಿರುತ್ತೆ ಫಾರ್ ಅವೇ ಇರುತ್ತೆ. ಫಾರ್ ಅವೇ ಇದ್ದಾಗ ನ್ಯೂಕ್ಲಿಯರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಆನ್ ದೋಸ್ ಎಲೆಕ್ಟ್ರಾನ್ ಔಟರ್ ಮೋಸ್ಟ್ ಶೆಲ್ ಅಲ್ಲಿರೋಂಥ ಎಲೆಕ್ಟ್ರಾನ್ಸ್ ಮೇಲೆ ನ್ಯೂಕ್ಲಿಯರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಕಮ್ಮಿ ಇರುತ್ತೆ. ಸೊ ಅಲ್ಲಿಗೆ ಕಮ್ಮಿ ಇದ್ದಂಗೆ ನ್ಯೂಕ್ಲಿಯರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಕಮ್ಮಿ ಇದ್ದಂಗೂ ಎಲೆಕ್ಟ್ರಾನ್ ನ ಈಸಿಯಾಗಿ ರಿಮೂವ್ ಮಾಡ್ಬೋದು. ಹಾಗಾಗಿ ಡೌನ್ ದ ಗ್ರೂಪ್ ಅಯನೈಸೇಷನ್ ಎಂಥಾಲ್ಪಿ ಡಿಕ್ರೀಸಸ್ ಅಂತ ಹೇಳ್ಬೋದು. ಈ ಕಾನ್ಸೆಪ್ಟ್ ಹೇಗೆ ಅಂತ ಅಂದ್ರೆ ಅಟ್ ದಿ ಸೆಂಟರ್ ಅಲ್ಲಿ ನಿಮಗೆ ಕ್ಲಾಸ್ ರೂಮ್ ಅಂತ ಅಂದಾಗ ಕ್ಲಾಸ್ ರೂಮ್ ಸೆಂಟರ್ ಅಲ್ಲಿ ಸೊ ಲೆಕ್ಚರ್ಸ್ ಇರ್ತಾರೆ ಅಂದಾಗ ಸ್ಟೂಡೆಂಟ್ಸ್ ಕೂತಿರ್ತಾರೆ. ಫಸ್ಟ್ ಬೆಂಚ್ ಸೆಕೆಂಡ್ ಬೆಂಚ್ ಅಂತ ಅಂದಾಗ ಈಗ ಅಕ್ರಾಸ್ ಎ ಪೀರಿಯಡ್ ಅಂತ ಅಂದಾಗ ಏನ್ ಫಸ್ಟ್ ಬೆಂಚ್ ಸ್ಟೂಡೆಂಟ್ಸ್ ಅಂತ ನೋಡಿದಾಗ ಫಸ್ಟ್ ಬೆಂಚ್ ಸ್ಟೂಡೆಂಟ್ಸಿಗೆ ಸೊ ಏನ್ ನೀವು ಲೆಕ್ಚರ್ಸ್ ನ ಕಾನ್ಸಂಟ್ರೇಷನ್ ಪವರ್ ಸೊ ಲೆಕ್ಚರ್ಸ್ ಮೇಲೆ ಕಾನ್ಸಂಟ್ರೇಷನ್ ಪವರ್ ಹೈ ಇರತ್ತೆ ಅಥವಾ ಲೆಕ್ಚರ್ಸ್ ನ ಕಾನ್ಸಂಟ್ರೇಷನ್ ಆನ್ ದೋಸ್ ಸ್ಟೂಡೆಂಟ್ಸ್ ಹೈ ಇರತ್ತೆ ಅಂತ ಹೇಳ್ಬೋದು. ಅವಾಗ ಅವರು ಸೊ ಕ್ಲಾಸ್ ರೂಮಲ್ಲಿ ಕ್ಲಾಸ್ ನಡಿಬೇಕಾದ್ರೆ ಡೈರೆಕ್ಟ್ ಆಗಿ ಲೆಕ್ಚರ್ಸ್ ಮುಂದೆನೆ ಕ್ಲಾಸ್ ಇಂದ ಹೊರಗೆ ಹೋಗೋಕ್ಕೆ ಕಷ್ಟ ಅಂದ್ರೆ ಡಿಫಿಕಲ್ಟ್ ಅಂತ ಹೇಳ್ಬೋದು. ಏನಾದ್ರೂ ಅವರು ಸೊ ಕ್ಲಾಸ್ ರೂಮ್ ಇಂದ ಹೊರಗೆ ಹೋಗ್ಬೇಕು ಅಂದ್ರೆ ಏನಾದ್ರೂ ಗಿಮಿಕ್ ಬೇರೆ ಬೇರೆ ರೀತಿಯ ಐಡಿಯಾಸ್ ಮಾಡ್ಬೇಕು. ಆ ಐಡಿಯಾಸಿಗೆ ಎನರ್ಜಿ ಖರ್ಚಾಗತ್ತೆ, ಎನರ್ಜಿ ಹೈ ಎನರ್ಜಿ ಬೇಕಾಗತ್ತೆ. ಆ ರೀತಿ ಅಕ್ರಾಸ್ ಎ ಪೀರಿಯಡ್ ಸೊ ಅಲ್ಲಿ ನಿಮಗೆ ನ್ಯೂಕ್ಲಿಯರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಜಾಸ್ತಿ ಇರೋದ್ರಿಂದ ಎಲೆಕ್ಟ್ರಾನ್ಸ್ ನ ರಿಮೂವ್ ಮಾಡಕ್ಕೆ ಎನರ್ಜಿ ಜಾಸ್ತಿ ಬೇಕು. ಅದೇ ಡೌನ್ ದ ಗ್ರೂಪ್ ಹೋಗ್ತಾ ಇದ್ದಂಗೆನೆ ಸೊ ಇಲ್ಲಿ ಲೆಕ್ಚರ್ಸ್ ಇದ್ದಾರೆ ಅಂದ್ರೆ ಲಾಸ್ಟ್ ಬೆಂಚರ್ ಸ್ಟೂಡೆಂಟ್ಸ್ ಫಾರ್ ಅವೇ ಇದ್ದಾರೆ ಅಂತ ಅಂದಾಗ ಅದರಲ್ಲೂ ಆ ಕ್ಲಾಸ್ ರೂಮ್ ಅಲ್ಲಿ ಲಾಸ್ಟ್ ಬೆಂಚ್ ಏನಿದೆ ಅಲ್ಲೊಂದು ಡೋರ್ ಇದೆ ಅಂತ ಅಂದಾಗ ಸೊ ಲೆಕ್ಚರ್ಸ್ ಬೋರ್ಡ್ ಸೈಡ್ ಬರೀತಾ ಇರ್ಬೇಕಾದ್ರೆ ಏನ್ ಮಾಡ್ತಾರೆ ಈಸಿಯಾಗಿ ಎಸ್ಕೇಪ್ ಔಟ್ ಆಗ್ತಾರೆ. ಅಂದ್ರೆ ಲಾಸ್ಟ್ ಬೆಂಚ್ ಸ್ಟೂಡೆಂಟ್ಸ್ ಸೊ ಏನ್ ಮಾಡ್ತಾರೆ ಅಲ್ಲಿ ನಿಮಗೆ ಈಸಿಯಾಗಿ ಅವರು ಎಸ್ಕೇಪ್ ಔಟ್ ಆಗೋದು. ಸೊ ಅದಕ್ಕೆ ಐಡಿಯಾ ಮಾಡಬೇಕು, ಎನರ್ಜಿ ಜಾಸ್ತಿ ಬೇಕು, ಖರ್ಚಾಗಬೇಕು ಅನ್ನೋದೇನಿರಲ್ಲ. ಯಾಕಂದ್ರೆ ಸೊ ಆ ಸ್ಟೂಡೆಂಟ್ಸು ಆ ಲೆಕ್ಚರ್ಸ್ ಇಂದ ಕಾನ್ಸಂಟ್ರೇಷನ್ ಇಂದ ದೂರ ಇರ್ತಾರೆ. ಸೊ ಅದೇ ರೀತಿ ನ್ಯೂಕ್ಲಿಯಸ್ ನ ಫೋರ್ಸ್ ಆಫ್ ಅಟ್ರಾಕ್ಷನ್ ಸೊ ಡೌನ್ ದ ಗ್ರೂಪ್ ಹೋಗ್ತಾ ಇದ್ದಂಗೆನೆ ಆನ್ ಔಟರ್ ಮೋಸ್ಟ್ ಶೆಲ್ ಅಲ್ಲಿ ಇರೋಂಥ ಎಲೆಕ್ಟ್ರಾನ್ಸ್ ಮೇಲೆ ನ್ಯೂಕ್ಲಿಯರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಕಮ್ಮಿ ಇರುತ್ತೆ. ಹಾಗಾಗಿ ಕಮ್ಮಿ ಇದ್ದಾಗ ಸೊ ಅಲ್ಲಿ ಜಾಸ್ತಿ ಎನರ್ಜಿ ಕೊಟ್ಟು ಆ ಎಲೆಕ್ಟ್ರಾನ್ ರಿಮೂವ್ ಮಾಡಬೇಕು ಅಂತ ಏನಿಲ್ಲ, ಸ್ವಲ್ಪ ಎನರ್ಜಿ ಕೊಟ್ರೆ ಸಾಕು ಅದು ರಿಮೂವ್ ಆಗ್ತಾ ಹೋಗುತ್ತೆ ಅಂತ ಹೇಳ್ಬೋದು. ಸೊ ಹೀಗೆ ಅಯನೈಸೇಷನ್ ಎಂಥಾಲ್ಪಿ ಅಕ್ರಾಸ್ ಎ ಪೀರಿಯಡ್ ಇನ್ಕ್ರೀಸಸ್, ಡೌನ್ ದ ಗ್ರೂಪ್ ಅಯನೈಸೇಷನ್ ಎಂಥಾಲ್ಪಿ ಡಿಕ್ರೀಸಸ್ ಅಂತ ಹೇಳ್ತಾರೆ. ಅಯನೈಸೇಷನ್ ಎಂಥಾಲ್ಪಿನ ಟ್ರೆಂಡ್ ಹೇಗಿದೆ ಅನ್ನೋದನ್ನ ನೋಡೋದಾದ್ರೆ ಸೊ ಹೇಳಿದ್ನಲ್ಲ ಅಕ್ರಾಸ್ ಎ ಪೀರಿಯಡ್ ಇನ್ಕ್ರೀಸ್ ಆಗುತ್ತೆ, ಡೌನ್ ದ ಗ್ರೂಪ್ ಡಿಕ್ರೀಸ್ ಆಗುತ್ತೆ. ಬಟ್ ಸಮ್ ಅನಾಮಲೀಸ್ ಇದೆ. ಏನೇನು ಅನಾಮಲೀಸ್ ಅನ್ನೋದನ್ನ ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ. ಥ್ಯಾಂಕ್ ಯು.